ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಬ್ರೆಡ್ ಟೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಾಯಂಕಾಲ ಟೀ ಟೈಮ್ಗೆ ಒಂದು 5ರಿಂದ 10 ನಿಮಿಷದ ಒಳಗಡೆ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಇದನ್ನು ಮಾಡಲಿಕ್ಕೆ ಒಂದು ಬೌಲ್ಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ 1 ಟೊಮೆಟೊ, 2 ಹಸಿಮೆಣಸು, ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡರ್, 1/4 ಸ್ಪೂನ್ನಷ್ಟು ಅರಿಶಿನ, ನಂತರ 1/4 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನ್ನಷ್ಟು ಜೀರಾ ಪೌಡರ್, ನಂತರ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಚಿಕ್ಕ ಬೌಲಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪವೇ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಬೇಕು ನಾವು. ನಾನಿಲ್ಲಿ 5 ಬ್ರೆಡ್ ಸ್ಲೈಸಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಆಗುವಷ್ಟೇ ಹಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಮಾಮೂಲಿಯಾಗಿ ಬಜ್ಜಿ ಹಿಟ್ಟಲ್ಲಿ ಯಾವ ಹದಕ್ಕೆ ಕಲಿಸ್ತೀರೋ ಅದಕ್ಕಿಂತ ಸ್ವಲ್ಪ ನೋಡಿ ಈ ರೀತಿ ತೆಳುವಾಗಿರಬೇಕು. ನೀವು ಎಷ್ಟು ಬ್ರೆಡ್ ಸ್ಲೈಸಲ್ಲಿ ಮಾಡ್ತೀರೋ ಅದಕ್ಕೆ ಸರಿಯಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 5 ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ. ನಂತರ ತವಾನ ಬಿಸಿ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸ್ಲೈಸನ್ನು ನೋಡಿ, ಬ್ರೆಡ್ ಸ್ಲೈಸನ್ನು ಈ ರೀತಿ ಪೂರ್ತಿಯಾಗಿ ಕವರ್ ಆಗೋ ಥರ ಡಿಪ್ ಮಾಡ್ಕೊಳ್ಳಿ. ಹಿಟ್ಟು ತುಂಬ ದಪ್ಪ ಇರಬಾರ್ದು, ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾಧಾರಣ 1 ನಿಮಿಷ ತನಕ ಬೇಯಿಸಬೇಕು. ನಂತರ ಮಗ್ಚಿ ಹಾಕ್ಕೊಂಡು ಇನ್ನೊಂದು ಬದಿಯನ್ನು ಬೇಯಿಸ್ಕೊಳ್ಳಿ. ಕಡಲೆ ಹಿಟ್ಟು ಆಗಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ನೀವು ಬೇಕಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ಈ ಕ್ಯಾಪ್ಸಿಕಮ್, ಕ್ಯಾಬೇಜ್ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು. ನೋಡಿ, ಇವಾಗ 2 ಬದಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗೆಲ್ಲ 5 ನಿಮಿಷಲ್ಲೇ ಇದನ್ನು ರೆಡಿ ಮಾಡ್ಬೋದು. ಒಂದು ವೇಳೆ ಬ್ರೆಡ್ ಇಲ್ಲ ಅಂದರೂ ಈ ಹಿಟ್ಟನ್ನು ಸ್ವಲ್ಪ ಖಾರವಾಗಿ ರೆಡಿ ಮಾಡಿಕೊಂಡು ದೋಸೆ ಥರ ಮಾಡಿದರೆ ಊಟದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸಿಂಪಲ್ ಆಗಿರುವಂಥ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಇದು ಬಿಸಿ ಬಿಸಿ ಇರಬೇಕಾದ್ರೇ ಟೊಮೆಟೊ ಸಾಸ್ ಜೊತೆ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.